ಶ್ರೀಯುತ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ನಾನು ವೇದಿಕೆಯಲ್ಲಿ ಮಾತನಾಡಿದ್ದೀನಿ. ಅವ್ರು ಹೇಗಿದ್ರು ಅಂತ ಹೇಳಲಿಕ್ಕೆ, ಉಪಮಾನ ಕೊಡಲಿಕ್ಕೆ, ಎಕ್ಸಾಂಪಲ್ ಕೊಡಲಿಕ್ಕೆ ಯಾವುದೂ ಇಲ್ಲ, ಉಳಿದಿಲ್ಲ. ಯಾಕೆ ಅಂತಂದರೆ ಗಗನ ಹೇಗಿದೆ ಅಂದರೆ ಗಗನಂ ಗಗನಾಕಾರಂ, ಗಗನ ಹೇಗಿದೆ ಅಂದರೆ ಗಗನದಂತೆ ಇದೆ. ಹಾಗೆ ಸಿದ್ಧಗಂಗಾ ಸ್ವಾಮಿಗಳು ಹೇಗಿದ್ದಾರೆ ಅಂದರೆ ಸಿದ್ಧಗಂಗಾ ಸ್ವಾಮಿಗಳಂಗೆ ಇದ್ದಾರೆ ಅಂತ ಹೇಳ್ಬೋದೇ ಹೊರತು ಬೇರೆ ಉದಾಹರಣೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಭಾಷಣ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಗಿದ್ದು. ಮುಂದಿನ ದಿನಗಳಲ್ಲಿ ನಮ್ಮ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಗಳ ಆಶೀರ್ವಾದದಿಂದ ನೀವು ಮುಂದೆ ಶಾಸಕರಾಗಿ ಇದೇ ನಮ್ಮ ಎಲ್ಲಾ ಕಡೆ ಹೋಗಿ ಭಾಷಣ ಮಾಡಲಿ ಅಂತ ಭಗವಂತ ಶಾಸಕರಾಗಬೇಕು. ಹಾಸನಲ್ಲಿ ಬೇಡ, ಬೇರೆ ತಾಲೂಕಲ್ಲಿ ಆಗಿದೆ ಅಂತ ಹೇಳ್ತಾ ನಾವು ಕೂಡ ನಮ್ಮ ತಂದೆಯವರು ಬಹಳ ಆತ್ಮೀಯರು, ನಮ್ಮ ಕುಟುಂಬಕ್ಕೂ ನಮ್ಮ ತಂದೆಗೆ ಸಹೋದರ ರೀತಿಯಲ್ಲಿ ಇದ್ದವರು. ಹಾಗಾಗಿ ಅವರ ಒಡನಾಟ ಬಹಳಷ್ಟು ಇದೆ. ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಾನು ಕೂಡ ಲಾಸ್ಟ್ ಬೆಂಚ್ ಸ್ಟೂಡೆಂಟ್, ನಾವು ಕೂಡ ಹಾಗೆಲ್ಲ ಶಾಸಕರಾಗಿದೆ ಅಂತ ಅನ್ಕೊಂಡೆ ನಾನು. ಮೋಸ್ಟ್ಲಿ ಕೇಳೋದಿಷ್ಟೇ, ನಾವು ಆದಷ್ಟು ನೀನು ಸ್ವಾಮೀಜಿಯವರ ಸರಳತನ ಅವರು ಬದುಕಿನ ಜೀವನದಲ್ಲಿ ನಡೆದಾಡುವ ದೇವರು ಅಂತ ಯಾರ್ಯಾರು ಒಬ್ರು ಕರಿತಿದ್ರೆ ಅದು ನಮ್ಮ ಶಿವಕುಮಾರ್ ಸ್ವಾಮೀಜಿಯವ್ರಿಗೆ ಮಾತ್ರ ಕರಿತಾ ಇದ್ದು. ನಮ್ಮ ಪ್ರಪಂಚದಲ್ಲೇ ದೊಡ್ಡ ಖ್ಯಾತಿ ತಗೊಂಡಂತವ್ರು. ಮತ್ತು ಏನು ಎಲ್ಲಕ್ಕಿಂತ ಮಠಗಳಿಗಿಂತ ಮೊದಲನೇ ಮಠ ಶುರು ಆಗಿದ್ದು ನಮ್ಮ ಶಿವಕುಮಾರ್ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಸಿದ್ಧಗಂಗಾ ಮಠ. ತಗೊಂಡು ಹೋಗ್ತಿರುವಂಥ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿ ಅಂತ ಆಶಿಸ್ತೀನಿ. ಈ ವೀರಶೈವ ಲಿಂಗಾಯತ ಯುವ ಸೇನೆಯವರು ಮಾಡ್ತಿರೋ ಈ ಸಮಾಜಮುಖಿ ಕಾರ್ಯಕ್ರಮ, ರಕ್ತದಾನವನ್ನು ಮಾಡ್ತಾ ಇದ್ದಾರೆ, ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ಇದರ ಮೂಲಕ ಶಿವಕುಮಾರ ಸ್ವಾಮೀಜಿಯವರು ನಿತ್ಯ ನಿರಂತರವಾಗಿ ಜೀವಂತವಾಗಿ ನಮ್ಮ ಮಧ್ಯದಲ್ಲಿ ಇದ್ದಾರೆ ಅನ್ನೋ ಮಾತನ್ನ ನೀವು ಸಾರ್ತಾ ಇದ್ದೀರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಚೆನ್ನಾಗಿ ನೆರವೇರಲಿ. ಮುಂದಿನ ವರ್ಷಕ್ಕೂ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಈ ಸಂಘದಿಂದ ಆಗಲಿ. ಎಲ್ಲರಿಗೂ ಶಾಂತಿಯನ್ನು ಸಾರುವ, ಸೌಹಾರ್ದತೆಯನ್ನು ಬೆಳೆಸುವ ಇಂಥ ಕಾರ್ಯಕ್ರಮಕ್ಕೆ ನನ್ನ ಅನಂತ ವಂದನೆಗಳು.